ಮೊನ್ನೆ ನಮ್ಮ ಅಜ್ಜಿ ಕಾರ್ಯ ಮಾಡೋಕ್ಕೆ ಅಂತ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಿ. ಬರೋವಾಗ ಏನಾಯ್ತಂದರೆ ನಮ್ಮ ಫ್ಯಾಮಿಲಿ ಒಂದು 10-15 ಜನ ಹೋಗಿದ್ವಿ. ಹೇಗಿದ್ರು ಲೇಡೀಸ್ಗೆ ಬಸ್ ಫ್ರೀ ಅಲ್ವಾ. ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋದ್ವಿ. ಬಿಕಾಸ್ ಅಲ್ಲಿ ಯಾವುದೂ ಸೀಟ್ ಸಿಗಲ್ಲ ಅಂತ. ಮೈಸೂರು ಬಸ್ ಸ್ಟ್ಯಾಂಡ್ ಒಳಗೆ ಹೋದಾಗ ಯಪ್ಪ ಎಷ್ಟು ಜನ ಇದ್ರು ಗೊತ್ತಾ. ಒಂದು ತಿರುಪತಿ ಲೈನ್ಗಿನ್ನೂ ದೊಡ್ಡದಾಗಿತ್ತು. ಟಿಕೆಟ್ಸ್ ತೊಗೊಳಕ್ಕೆ 1.5 ಅಥವಾ 2 ಅವರ್ ನಿಂತಿದ್ವಿ. ಸೊ ಕೊನೆಗೂ ಹೆಂಗೋ ಬಸ್ ಬಂತು. ಆ ಬಸ್ ಕಂಡಕ್ಟ್ರ್ ಏನು ಮಾಡ್ದ ಅಂದರೆ, ನಾವು ತಾನೇ ಲೈನಲ್ಲಿ ನಿಂತು ಟಿಕೆಟ್ ತೊಗೊಂಡಿದ್ದು, ಬಟ್ ಅವನೇನು ಮಾಡ್ದ ಅಂದರೆ ಹಂಗಂಗೆ ಬಂದ ಜನರಿಗೆ ದುಡ್ಡು ಇಸ್ಕೊಂಡ್ಬಿಟ್ಟು ಟಿಕೆಟ್ ಕೊಟ್ಬಿಟ್ಟು ಹತ್ತಪ್ಪ ಬಸ್ ಹತ್ತಪ್ಪ ಅಂದ್ಬಿಟ್ಟ. ಅವ್ನು ಮಾಡ್ತಿರೋದು ನೋಡಿ ಲೈನಲ್ಲಿ ನಿಂತಿರೋ ಜನರಿಗೆ ಏರ್ತು. ಕೋಪ ನೆತ್ತಿಗೇರಿ ಕೆಟ್ಗೆಡ್ದಂಗೆ ಬೈದು ಎಲ್ಲ ಆಯಿತು. ಜಗಳನೇ ಆಗೋಯ್ತು. ಅವ್ನು ಬಸ್ ಕೂಡ ಫಿಲ್ ಆಗೋಯ್ತು. ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟ. ನಾವು ಮನೆಗೆ ಬರೋಷ್ಟರಲ್ಲಿ ಸಾಕಾಗೋಯ್ತು. ನಾವು ಅಲ್ಲಿಂದ ಹೊರಟಿದ್ದು 4 ಗಂಟೆಗೆ. ಮನೆಗೆ ಬರೋಷ್ಟರಲ್ಲಿ ಒಂದು 11:30 ಆಗಿತ್ತು. ಸೊ ಅದಕ್ಕೆ ನಾನು ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಮುಂಚೆನೇ ಎಷ್ಟೋ ಚೆನ್ನಾಗಿತ್ತು ಅನಿಸುತ್ತೆ, ಬಟ್ ಈಗ ಎಲ್ಲ ಫ್ರೀ ಬಿಟ್ಬಿಟ್ಟು ಜಗಳ, ರಶ್ಶು, ಜನ ಎಲ್ಲ ನೋಡಿದ್ರೆ ಅಪ್ಪ ಸಾಕಾಗೋಗುತ್ತೆ. ಸೊ ಇದು ಮೊನ್ನೆ ನಡೆದಿದ್ದ ಇನ್ಸಿಡೆಂಟು. ಅಲ್ಲೇನಾಯಿತು ನಿಮ್ಗೆ ಹೇಳಿದೆ.